ಕನ್ನಡ ಸಾಹಿತ್ಯ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಈ ದಿನ ನಾನು ತಾರಾ ಸುಬ್ಬರಾಯ್ ಅವರು ಬರೆದಿರುವಂತಹ ಮಸಣದ ಹೂ ಕಾದಂಬರಿಯನ್ನು ಓದ್ತಾ ಇದ್ದೀನಿ. ಓದೋದಕ್ಕಿಂತ ಮೊದಲು ಈ ಕಾದಂಬರಿಯ ಮುನ್ನುಡಿಯನ್ನು ಓದೋಣ. ಮುನ್ನುಡಿಯನ್ನು ತಾರಾ ಸುಬ್ಬರಾಯ್ ಅವರು ಬರೆದಿದ್ದಾರೆ. ಏನು ಬರೆದಿದ್ದಾರೆ ಅಂದರೆ, ನಿನಗೆ ಒಂದು ಹೋಲಿ ಪ್ರಿಯ ಓದುಗ, ಕಾದಂಬರಿಯನ್ನು ಓದಲಾರಂಭಿಸುವ ಮುನ್ನ ಈ ಮೊದಲ ಮಾತುಗಳನ್ನಷ್ಟು ಓದು, ಅಷ್ಟು ಸಹನೆ ತೋರುವೆಲ್ಲವೇ? ಸರಿ, ಹಾಗಾದರೆ ಮುಂದೆ ಓದು. ಮೊದಲೇ ನಿನಗೆ ಹೇಳಿಬಿಡ್ತೇನೆ, ಮಸಣದ ಹೂ ವೇಶ್ಯಾವೃತ್ತಿಯನ್ನು ವಸ್ತುವಾಗುಳ್ಳ ಕಾದಂಬರಿ. ಈಚೀಚೆಗೆ ಈ ಮಾತು ಕೇಳಿದ ಕೂಡಲೇ ಮುಖ ಮುದುಡುವ ಹಾಗಾಗುತ್ತದಲ್ಲವೇ ನಿನಗೆ? ನಿಜ, ನಾ ಬಲ್ಲೆ. ಇಂದು ಬಹುಮಂದಿಗೆ ವೇಶ್ಯಾವೃತ್ತಿಯ ಬಗ್ಗೆ ಕಾದಂಬರಿ ಎಂದ ಕೂಡಲೇ ಮೂಗು ಮುರಿಯಬೇಕೆನಿಸುತ್ತದೆ, ಸಿಟ್ಟು ಬರುತ್ತದೆ. ಇವನು ದಾರಿಗೆ ಬಂದ ಎಂದು ಉದ್ಗಾರ ತೆಗೆಯಬೇಕೆನಿಸುತ್ತದೆ. ಅವರಿವರೇಕೆ ನನ್ನ ಕೈ ಹಿಡಿದಾಕೆಯೇ ಈ ಬಗ್ಗೆ ಕಾದಂಬರಿ ಬರೆಯುತ್ತಿದ್ದೇನೆ ಎಂದಾಗ ನಿಮಗೆ ತಲೆ ಕೆಟ್ಟಿತೇನು? ಏನೋ ಒಂದೆರಡು ಒಳ್ಳೆ ಕಾದಂಬರಿ ಬರೆದು ಪರವಾಗಿಲ್ಲ ಎನಿಸ್ಕೊಳ್ರಿ, ಈಗ ಇಂಥದ್ದನ್ನು ಬರೆದು ಬಯಸ್ಕೊಂಡು ಕುಪ್ರಖ್ಯಾತರಾಗಬೇಕೆಂಬ ಹಂಬಲವೇ ಎಂದಳು. ನನ್ನ ಕಮ್ಯುನಿಸ್ಟ್ ಮಿತ್ರರೊಬ್ಬರು ನಿಮಗೆ ಪ್ರಗತಿಶೀಲ ಲೇಖಕರು ಎನ್ನಿಸಿಕೊಂಡವರಿಗೆ ಈಚೆಗೆ ಏನು ರೋಗ ಬಂದಿದೆ? ವೇಷೆಯೊಬ್ಬಳೇನೆ ನಿಮಗೆ ಕಾಣುವ ಕಥಾವಸ್ತುವೇ, ಬೇರಾವ ಸಮಸ್ಯೆಯೂ ಕಾಣುವುದಿಲ್ಲವೇ ಎಂದು ನನ್ನ ಮೇಲೆ ಸಿಟ್ಟಾದರು. ಇಂಡಿಯನ್ ಎಕ್ಸ್‌ಪ್ರೆಸ್ ದಿನಪತ್ರಿಕೆಯಲ್ಲಿ ವಿಮರ್ಶಕರೊಬ್ಬರು ಇತ್ತೀಚೆಗೆ ವೇಶ್ಯಾವೃತ್ತಿಯ ಮೇಲೆ ಕಾದಂಬರಿ ಬರೆಯುವುದು ಪ್ರಗತಿಶೀಲ ಲೇಖಕರ ಫ್ಯಾಷನ್ ಆಗಿದೆ ಎಂದರು. ಬಸವರಾಜ್ ಕಟ್ಟಿಮನಿಯವರ ಬೀದಿಯಲ್ಲಿ ಬಿದ್ದವಳು ಕಾದಂಬರಿಯನ್ನು ವಿಮರ್ಶಿಸುತ್ತಾ, ಹಾಗೆ ಅನಕೃ ಅವರ ಕಾದಂಬರಿಗಳ ಬಗ್ಗೆ ದೇಶದಲ್ಲಿ ಎದ್ದ ವಾದ ವಿವಾದದ ಬಿರುಗಾಳಿಯ ಪರಿಚಯವೂ ನನಗಿದೆ. ಹಾಗೆ ಒಬ್ಬಿಬ್ಬರು ಇಂಥ ಕಾದಂಬರಿಯನ್ನು ನಾನು ಬರೆಯುತ್ತೇನೆ ಎಂದ ಕೂಡಲೇ, ಅಚ್ಚಾದ ಕೂಡಲೇ ಮೊದಲು ನನಗಿದನ್ನು ಕಳಿಸಿಕೊಡಿ ಎಂದು ಆಸಕ್ತಿಯನ್ನು ತೋರಿದರು. ಆದರೆ ನಾನು ಇದನ್ನು ಬರೆದ ಉದ್ದೇಶ ಯಾರ ಸಿಟ್ಟನ್ನಾದರೂ ಕೆರಳಿಸಬೇಕೆಂಬುದಾಗಲಿ, ವಾದ ವಿವಾದದ ಬಿರುಗಾಳಿ ಎಬ್ಬಿಸಬೇಕೆಂಬುದಾಗಲಿ, ಅಥವಾ ಯಾರ ಚಪಲವನ್ನಾದರೂ ಕೆಣಕಿ ತಣಿಸಬೇಕೆಂಬುದಾಗಲಿ ಅಲ್ಲ, ಖಂಡಿತವಾಗಿಯೂ ಅಲ್ಲ. ಸಿಟ್ಟು ಕೆರಳಿಸಬೇಕು, ಬಿರುಗಾಳಿ ಎಬ್ಬಿಸಬೇಕು ಎಂಬ ಬಯಕೆ ನನಗಿದೆ. ಆದರದು ಕಾದಂಬರಿಯ ಬಗ್ಗೆ ಅಲ್ಲ, ಕಾದಂಬರಿಗೆ ವಸ್ತುವಾದ ಆ ವೃತ್ತಿಯ ಬಗ್ಗೆ, ಅದರ ಪರಂಪರೆಯನ್ನು ಬೆಳೆಸುತ್ತಿರುವವರ ಬಗ್ಗೆ. ಬರೀ ಸಿಟ್ಟೇ ಅಲ್ಲ, ಕರುಣೆಯೂ ಕೂಡ. ಇಚ್ಛಿತವಾಗಿಯೋ ಅನಿಶ್ಚಿತವಾಗಿಯೋ ಈ ದುರಂತ ವೃತ್ತಿಯ ಪಿಚಾಚಿಯ ಬಲೆಗೆ ಬಿದ್ದು ನರಳುತ್ತಿರುವ ಸಹೋದರಿಯರ ಬಗ್ಗೆ. ಕೊಂಚ ಯೋಚನೆ ಮಾಡು ಗೆಳೆಯ. ಆಕೆ ಆ ಕತ್ತಲು, ದುರ್ನಾತ, ಒರೆಸು ತುಂಬಿದ ಓಣಿಯಲ್ಲಿ ಧೂಳಿಡಿದ ಮನೆ ಬಾಗಿಲ ಮುಂದೆ ನಟನೆಯ ನಗು ಬೀರುತ್ತಾ, ಕೃತಕ ವಿಲಾಸ ವೈರಾಗಗಳನ್ನು ಬೀರುತ್ತಾ, ಕೊಳ್ಳಲು ಬರುವವರನ್ನು ಕಾಯುತ್ತಾ, ಮಿಣುಕು ದೀಪದ ಮುಂದೆ ಕುಳಿತ ಆ ಹೆಣ್ಣು ಮೈ. ನಿಜ, ಅವಳು ಸೂಳೆ. ಎಲ್ಲರೂ ಅವಳನ್ನು ಹಾಗೆಂದೇ ಕರೆಯುತ್ತಾರೆ. ನೀನು ಕೂಡ ಆ ಹೆಣ್ಣು ಮೈ. ಅದು ತಾಯಾಗಬಹುದಾಗಿತ್ತು, ಅಕ್ಕ ತಂಗಿಯಾಗಬಹುದಿತ್ತು, ಮೆಚ್ಚಿನ ಮಡದಿಯಾಗಬಹುದಿತ್ತು. ನಿಜ, ಆಕೆಯು ಯಾರ ಅಕ್ಕ ತಂಗಿಯೋ, ತಾಯೋ, ಮಡದಿಯೋ ಆಗಿದ್ದಿರಬಹುದು. ಆದರೂ ಹಿಂದಾಕೆ ಸೂಳೆ, ಅಷ್ಟೇ ನಾನು ಬಲ್ಲೆ. ಆದರೆ ಆಕೆಯತ್ತ ತಿರಸ್ಕಾರದ ಕೆಸರು ತೂರುವ ಮುನ್ನ, ಆಕೆಯ ಮೇಲೆ ದ್ವೇಷದ ಮಳೆಗೆರಗುವ ಮುನ್ನ, ಒಂದೇ ಒಂದು ಬಾರಿ ಆ ಮಾನವ ಮೃಗವನ್ನು ಕೇಳು ಮಿತ್ರ, ನೀನು ಹೀಗಾದದೇಕೆ? ಏನು ಕಾರಣ? ಯಾರು ಕಾರಣ ಎಂದು. ಅದಕ್ಕೆ ಆಕೆ ಏನು ಉತ್ತರ ಕೊಡುತ್ತಾಳೆ ಬಲ್ಲೆಯಾ? ಆಕೆ ಹೇಳುವುದಿಷ್ಟೇ, ನೀನು. ಆ ಅಪಾದನೆಯು ತೋರು ಬೆರಳಿನ ಭಯಂಕರ ಹಿರಿತನವನ್ನು ಒಂದು ಗಳಿಗೆ ಸಹಿಸಿಕೊಂಡು ಯೋಚನೆ ಮಾಡು. ನಿನಗೆ ಹೊಳೆಯುತ್ತದೆ. ಅದಕ್ಕೆ ಕಾರಣ ನೀನು, ನಾನು, ಎಲ್ಲರೂ, ಇಡೀ ಸಮಾಜ, ಇಡೀ ನಾಗರಿಕತೆ, ಇಡೀ ಇತಿಹಾಸ. ಭಗವಾನ್ ಯೇಸು ಮೇರಿ ಮ್ಯಾಗ್ಡಲಿನತ್ತ ಕಲ್ಲು ಬೀರಿದ ಜನಕ್ಕೆ ಹೇಳಿದ ಮಾತು ನೆನಪಿದೆಯೇ? ಜಡ್ಜ್ ನಾಟ್ ಲೀಸ್ಟ್ ಟು ಬಿ ಜಡ್ಜ್ಡ್. ನಿನಗೊಬ್ಬನಿಗೆ ಅಲ್ಲ, ಇಡೀ ಇತಿಹಾಸ, ಇಡೀ ಸಮಾಜ, ಇಡೀ ನಾಗರಿಕತೆಗೆ ಅನ್ವಯಿಸುತ್ತದೆ ಈ ಮಾತು, ಅಲ್ಲವೇ? ಕೊಂಚ ವಿಚಾರ ಮಾಡು. ಎಲ್ಲಿಂದ ಬಂದಳು ಈ ವೇಶ್ಯೆ? ಯಾರು ಕರೆತಂದರು? ಎಲ್ಲಿಂದ ಬಂದಳು ಇವಳು? ಎಲ್ಲಿಂದ ಬಂದಳೀಕೆ? ಗಂಧರ್ವನೊಬ್ಬನು ಹಾಡುವಾಗ ತಪ್ಪು ಹಾಡಿದುದನ್ನು ಕಂಡು ದೇವತೆಗಳಿಗೆ ಸಿಟ್ಟು ಬಂದಿತಂತೆ. ಆ ಸಿಟ್ಟು ಧಗಧಗಿಸುವ ಅಗ್ನಿಯಾಗಿ ಅದನ್ನು ದೇವತೆಗಳು ತಾಳಲಾಗದೆ ಬ್ರಹ್ಮ ಆ ಕೆಂಡವನ್ನೇ ಹೆಣ್ಣಾಗಿ ಮಾರ್ಪಡಿಸಿ ದೇವತೆಗಳು ಆ ಹೆಣ್ಣ ವಿಲಾಸಕ್ಕೆ ಸೋಲುವುದನ್ನು ಕಂಡು ಬೆದರಿದ
ದೇವ ಸ್ತ್ರೀಯರ ಗೋಳನ್ನು ಕೇಳಲಾರದೆ ಆಕೆಯನ್ನು ನೆಲಕ್ಕೆ ಹಟ್ಟಿದನಂತೆ. ಆಕೆಯ ಹೆಸರು ಕೃತ್ಯಕಾಮಿನಿ ಎಂದು. ಮೊದಲ ವೇಶ್ಯೆ. ಇಂದಿನ ವೇಶ್ಯಾಕುಲದ ಮಾತಾಮಹಿ ಎಂದು ನಾರದ ಪಾಂಚರಾತ್ರಗಮ ಒಂದು ಕತೆ ಹೇಳುತ್ತದೆ. ಅದು ಪುರಾಣ ಕತೆ, ನಿಜವೋ ಸುಳ್ಳೋ ಏನೇ ಇರಬಹುದು. ಅಂತೂ ಇದರಿಂದ ಒಂದು ಮಾತಂತೂ ಗೊತ್ತಾಗುತ್ತದಲ್ಲ, ಇದು ಅತ್ಯಂತ ಪ್ರಾಚೀನ ವೃತ್ತಿ. ಮಾನವ ಕುಲದ ಇತಿಹಾಸವನ್ನು ಅಭ್ಯಾಸ ಮಾಡಿದ ವಿಜ್ಞಾನಿಗಳು ಹೇಳುವುದು ಇದನ್ನೇ. ಇದು ಅತ್ಯಂತ ಪ್ರಾಚೀನ ವೃತ್ತಿ. ಅಷ್ಟೇ ಅಲ್ಲ, ಅತ್ಯಂತ ಪ್ರಾಚೀನ ಮಾನವನ ಎಲುಬುಗಳನ್ನು ಪರೀಕ್ಷೆ ಮಾಡಿದ ತಜ್ಞರು ಹೇಳಿದ್ದಾರೆ, ಅಲ್ಲಿ ಸಿಪ್ಲಿಸ್ ಜಾಟಿದ ಕುರುಹು ಕಾಣಬರುತ್ತದೆ ಅಂತ. ಸಿಪ್ಲಿಸ್ ವೇಶ್ಯಾವೃತ್ತಿಯ ವಿಷದ ಬಳ್ಳಿ ಬಿಟ್ಟ ನರಕಫಲ. ಇದರಿಂದ ಇಷ್ಟು ಹೇಳಬಹುದಲ್ಲವೇ, ಗಂಡು ಹೆಣ್ಣಿನ ಕಾಮಜೀವನ ಎಂದು ಆರಂಭವಾಯಿತೋ ಅಂದೇ ಈ ಸಮಸ್ಯೆಯು ಜನಿಸಿರಬಹುದು. ಈ ವಿಷಬಳ್ಳಿಗೆ ಇರಬಹುದು. ಆದರೆ ಇದರ ಆರಂಭ ಹೇಗಾಯಿತು, ಅದರ ಬಗ್ಗೆ ಹಲವಾರು ಊಹೆಗಳಿವೆ, ವಾದಗಳಿವೆ. ಮಾನವ ಕುಲದ ಆರಂಭ ಕಾಲದಲ್ಲಿದ್ದ ಸಮಾಜದಲ್ಲಿ ಒಂದು ಬಗೆಯ ಲೈಂಗಿಕ ಅರಾಜಕತೆ. ಯಾವ ಗಂಡಿಗೆ ಯಾವ ಹೆಣ್ಣಾದರೂ ಸರಿಯೇ ಎನ್ನುವಂತಹ ಪರಿಸ್ಥಿತಿ ಇದ್ದು, ಕಾಲಕ್ರಮೇಣ ಬಹುಪತ್ನಿತ್ವದ ಘಟ್ಟಗಳನ್ನು ದಾಟಿ ನಿಸರ್ಗ ಸಹಜವಾದ ಮಾನವನ ಕಾಮಜೀವನಕ್ಕೆ ಒಂದು ವ್ಯವಸ್ಥಿತ ರೂಪ ಕೊಡಲು ವಿವಾಹ ಪದ್ಧತಿ, ಏಕಪತ್ನಿತ್ವಗಳ ಮಟ್ಟಕ್ಕೆ ಬಂದು ಮುಟ್ಟಿರಬೇಕು. ಮಾನವ ನಾಗರಿಕತೆ ಎನ್ನುತ್ತಾರೆ ಆಂಥ್ರೋಪಾಲಜಿಸ್ಟರು. ಪ್ರಾಚೀನ ಸಾಮ್ಯವಾದಿ ಪದ್ಧತಿಯ ಸಮಾಜದ ನುಡಿಲಿನಲ್ಲಿ ಕಾಲಕ್ರಮೇಣ ಖಾಸಗಿ ಆಸ್ತಿಯ ಬಯಕೆ, ಈ ಬಯಕೆಯನ್ನು ಸಾರ್ಥಕಪಡಿಸಿಕೊಳ್ಳುವಂತಹ ವ್ಯವಸ್ಥೆ ಆಚರಣೆಗೆ ಬಂದಾಗ ಶಕ್ತಶಾಲಿಯಾದ ಪುರುಷ ಅನ್ನವನ್ನು ಕೊಡುವ ಭೂಮಿ, ಅದರ ಸಂಪತ್ತು, ಆ ಸಂಪತ್ತು ಉತ್ಪಾದನೆಯ ಉಪಕರಣಗಳನ್ನೆಲ್ಲ ತನ್ನ ಸ್ವಂತ ಆಸ್ತಿಯಾಗಿ ಮಾಡಿಕೊಂಡನಂತೆ. ಸಂಪತ್ತುತ್ಪಾದನೆಯ ಉಪಕರಣಗಳಲ್ಲೊಂದಾದ ಸಂತಾನದ ಉತ್ಪತ್ತಿಗೆ ಕಾರಣಳಾದ ಹೆಣ್ಣನ್ನು ತನ್ನ ಆಸ್ತಿಯನ್ನಾಗಿ ಮಾಡಿಕೊಂಡು ತನ್ನ ಅಧಿಕಾರದ ಲಾಂಛನವಾಗಿ ಆಕೆಯ ಹಣೆಯ ಮೇಲೆ ಏಕಪತ್ನಿತ್ವದ ಮುದ್ರೆ ಹೊತ್ತಿ ತನ್ನ ಮಟ್ಟಿಗೆ ಬಹುಪತ್ನಿತ್ವದ ಅಧಿಕಾರವನ್ನು ಉಳಿಸಿಕೊಂಡ. ಇದೇ ವೇಶ್ಯಾವೃತ್ತಿಗೆ ದಾರಿಯಾಯಿತು ಎಂದು ಮಾರ್ಕ್ಸ್ವಾದಿಗಳ ಸಿದ್ಧಾಂತ. ಮನುಷ್ಯನು ಮನೆಮಠಗಳಿಲ್ಲದೆ ತಿರುಗಲು ತಿಪ್ಪನಾಗಿ, ಹಚ್ಚಗಿದ್ದಲ್ಲಿ ಮೇಯ್ದು ಬೆಚ್ಚಗಿದ್ದಲ್ಲಿ ಮಲಗುವ ಕಾಲವೂ ಒಂದಿತ್ತು. ಅದು ಬದಲಾವಣೆಯಾಗಿ ಒಂದು ಕಡೆ ಸ್ಥಿರವಾಗಿ ನಿಲ್ಲಬೇಕಾದಂಥ ಕಾಲ ಪ್ರಾಪ್ತವಾದಾಗ ಈ ತಿರುಗಲು ತಿಪ್ಪ ಮನೆ ಎಂದು ಮೊದಲ ಬಾರಿಗೆ ನೆಲಕಟ್ಟಿ ನಿಂತಾಗ ಸಹಜ ಬಲಶಾಲಿಯಾದ ಪುರುಷನು ಆಹಾರದ ಉತ್ಪಾದನೆಯನ್ನು, ಸಹಜ ಕೋಮಲಳಾದ ಹೆಣ್ಣು ಗೃಹ ರಕ್ಷಣೆಯ ಹೊಣೆಯನ್ನು ಹೊತ್ತು ದುಡಿಮೆಯ ವಿಭಜನೆಯಾಯಿತು. ಈ ವ್ಯವಸ್ಥೆ ಮುಂದುವರಿಯುತ್ತಾ ಕ್ರಮೇಣ ಸಂಪತ್ತುತ್ಪಾದನೆ ಪುರುಷನ ಹಕ್ಕಾಗಿ, ಹೆಣ್ಣು ಅನ್ನ ವಸ್ತ್ರ ರಕ್ಷಣೆಗಾಗಿ ಪುರುಷನನ್ನೇ ಆಶ್ರಯಿಸಬೇಕಾಗಿ ಬಂತು. ಗಂಡಿನ ಕೈ ಮೇಲಾಯಿತು. ಈ ಏರುಪೇರಿನಲ್ಲಿ ವೇಶ್ಯಾವೃತ್ತಿ ಉದಯಿಸಿತು ಎಂದು ಕೆಲವು ಸಮಾಜ ವಿಜ್ಞಾನವೇತ್ತರರು ವಾದಿಸುತ್ತಾರೆ. ಹಾಗಲ್ಲ, ಬಹುಪತ್ನಿತ್ವ ಗಂಡಿನ ಹುಟ್ಟುಗುಣ. ಇಂತಲೇ ಏಕಪತ್ನಿತ್ವವೇ ಸಂಭವಿತಾಚರಣೆ ಎಂದು ಸಮಾಜ ವಿಧಿಯಾದಾಗ ಬಹುಪತ್ನಿತ್ವ ಹುಟ್ಟುಗುಣವುಳ್ಳ ಗಂಡು ಗುಪ್ತವಾಗಿ ತನ್ನ ಬಯಕೆಯ ತೃಪ್ತಿ ಪಡೆಯಲೇಳಿಸಿ ವೇಶ್ಯಾವೃತ್ತಿಯ ಜನಕನಾದ. ವಿವಾಹವೇ ವೇಶ್ಯಾವೃತ್ತಿಯ ಉಗಮ ಸ್ಥಾನ ಎಂದು. ಕಾಮ ಮಾನವನಲ್ಲಿ ಅತ್ಯಂತ ಪ್ರಬಲ ಗುಣ. ಶಿಶು ಹೆಬ್ಬೆರಳು ಚೀಪುವಾಗಲೇ, ಮಾತೃ ಸ್ತನಪಾನ ಮಾಡುವಾಗಲೇ, ತಾಯ ಮುದ್ದಿಗೆ ಹಸಿದಂದೇ ಇದು ಕಾಣಿಸಿಕೊಂಡು ಕೆಲವರಲ್ಲಿ ಮಿತಿಯಾಗಿಯೋ ಬೆಳೆದು ಅತಿ ಕಾಮದಾಹವುಳ್ಳವರು ಏಕಪತಿತ್ವಗಳಿಂದ ತೃಪ್ತರಾಗದೆ ಹೇಗೋ ತೃಪ್ತಿ ಪಡೆಯಲೇಳಿಸಿ ವೇಶ್ಯಾವೃತ್ತಿಗೆ ದಾರಿ ಮಾಡಿಕೊಟ್ಟರು ಎಂದು. ಹೆಣ್ಣು ಗಂಡಿನ ರತಿ ನಿಷಿದ್ಧ ಸುಖವೆಂದು ಮತಗಳು ಸಾರಿದಾಗ ನಿಷಿದ್ಧವಾದದ್ದನ್ನು ಪಡೆಯುವ ಮಾನವನ ಸಹಜ ಪ್ರವೃತ್ತಿ ವೇಶ್ಯಾವೃತ್ತಿಗೆ ಕಾರಣವಾಯಿತೆಂದು ಮನಃಶಾಸ್ತ್ರದ ವಿಜ್ಞಾನಿಗಳು ಸಾರುತ್ತಾರೆ. ತಮ್ಮ ವಾದಕ್ಕೆ ಆ್ಯಡಮ್ ಇವಳ್ ಕಥೆಯ ಆಧಾರ ತೋರಿ. ಹೀಗೆ ಹತ್ತಾರು ಕರ್ತು ನೂರಾರು ವಾದ. ಇದರಲ್ಲಿ ಯಾವುದು ನಿಜವಿರಬಹುದು, ಎಲ್ಲದರಲ್ಲಿಯೂ ಸತ್ಯಾಂಶ ಇರಬಹುದು. ಅಂತೂ ಹೇಗೋ ಏನೋ ಎಂದೋ ಮಾನವ ಕುಲಕ್ಕೆ ಅಪಮಾನಕರವಾದ ವೇಶ್ಯಾವೃತ್ತಿ ಆರಂಭವಾಯಿತು. ಆ ಕತ್ತಲು ತುಂಬಿದ ಕೇರಿಯ ವಿಕಾರವಾದ ಮನೆಯೆದುರಿನಲ್ಲಿ, ನಿಮ್ಮ ಊರಿನಲ್ಲಿ ಆ ಕೇರಿಗೆ ಏನು ಹೆಸರು? ಮಾರಾಟಕ್ಕೆ ಇಟ್ಟ ಹೆಣ್ಣು ಮೈ ಅವತಾರವಾಯಿತು. ಬೆಳೆಯಿತು, ದಿನದಿನಕ್ಕೆ ಬೆಳೆಯಿತು.
ಸೃಷ್ಟಿಸಿದವನನ್ನೇ ಬೆದರಿಸಿದ ಫ್ರ್ಯಾಂಕ್ ಐಸ್ಟೀನನಂತೆ ಕಂಡವರನ್ನೆಲ್ಲ ಬೆದರಿಸುತ್ತಾ ನೆಲವನ್ನೆಲ್ಲ ತುತ್ತುವೆನೆಂದು ಗರ್ಜಿಸುತ್ತಿಹುದು. ಈ ಗಂಟೆಗಿಷ್ಟೆಂದು ಬೆಲೆಗೊಟ್ಟು ಕೊಳ್ಳಬಹುದಾದ ಮೈ.